ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ತರಕಾರಿ ವಿಭಾಗದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವಿವತ್ತು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಾ ಕನ್ನೋಳಿ ಗ್ರಾಮದಲ್ಲಿದ್ದೀವಿ. ಸೊ ನಾವಿವತ್ತು ನಮ್ಮ ಪ್ರಗತಿಪರ ರೈತರಾದಂತಹ ನಿಂಗಪ್ಪ ಚೌಧರಿ ಇವರ ಒಂದು ಪ್ಲಾಟ್ ನಲ್ಲಿ ಇದೀವಿ. ಸೊ ನಾವು ಸಿಂಜಂಟಾ ಕಂಪನಿಯ ನೂತನ ತಳಿಯಾದ ಕಲ್ಲಂಗಡಿ ತಳಿಯಾದ ಶೇರ್ಷಾವನ್ನ ಕೊಟ್ಟಿದ್ವಿ. ಸೊ ಇವತ್ತು ಅವರ ಪ್ಲಾಟ್ ನಲ್ಲಿ ಇದೀವಿ. ಯಾವ ತರ ಬಂದಿದೆ ಅನ್ನೋದನ್ನ ಅವರ ಮುಖಾಂತರ ಕೇಳೋಣ. ರೈತರ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಒಂದು ಪರಿಚಯ ಹೇಳ್ಬೋದ್ರಿ? ನಿಮ್ಮ ಹೆಸರು, ಊರು? ನಮ್ಮ ಹೆಸರು ನಿಂಗಣ್ಣ ಚೌಧರಿ ಅಂತ ಹೇಳ್ರಿ. ನಮ್ ಕನ್ನೋಳಿ ಊರು, ಸಿಂದಗಿ ತಾಲೂಕು, ಬಿಜಾಪುರ ಜಿಲ್ಲೆ. ಇಲ್ಲಿ ನಮ್ಮ ತೋಟದಲ್ಲಿ 4 ಎಕರೆ ರೀ. 59 ದಿವಸ ಆಯ್ತು. ಒಳ್ಳೆ ಫಸಲು ಬಂದದ. ಮಾಡ್ಬೇಕು, ಒಳ್ಳೇದು ರೈತರಿಗೆ ಇದು ಒಳ್ಳೇದಾತ ನಾವು ಬಯಸ್ತೀವ್ರಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್. ಈಗ ನೀವು ಈಗ ಮಳೆ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ. ಮಳೆ ಜಾಸ್ತಿ ಆದ್ರೂ ಸೆಟ್ಟಿಂಗ್ ಆಗಿರ್ಬೋದು, ಆಮೇಲೆ ಕಾಯಿ ಸೈಜ್ ಆಗಿರ್ಬೋದು, ಯಾವ ತರ ಇದೆ? ಸೆಟ್ಟಿಂಗ್ ಒಳ್ಳೆ ತರ ಆಗ್ಯದ್ರಿ, ಕಾಯಿ ಸೈಜ್ನು ಭಾರಿ ಆಗ್ಯದ್ರಿ. ಸರಾಸರಿ ಅವರೇಜ್ ಎಷ್ಟು ಕೆಜಿ ಐತ್ರಿ ಕಾಯಿ? ಈಗ 5 ಕೆಜಿ ಹಿಡ್ಕೊಂಡ್ ಅದರಿ. ಈಗ ಮಳೆಗಾಲದಾಗ ಅಂದ್ರು 5 ಕೆಜಿ ಹಿಡ್ಕೊಂಡು ಚಲೋ ಒಳ್ಳೇದಾಗ್ಯದ. ಆಮೇಲೆ ಇದು ಎಷ್ಟನೇ ಬೆಡ್? ಒಂದನೇ ಬೆಡ್ ಅಥವಾ ಎರಡನೇ ಬೆಡ್? ಇದು ಎರಡನೇ ಬೆಡ್ ರೀ. ಎರಡನೇ ಬೆಡ್. ಇದಕ್ಕಿಂತ ಮುಂಚೆನೂ ಒಂದು ಮಾಡಿದೇವ್ರಿ ಅದು. ಈಗ ಎರಡನೇ ಬೆಡ್ ಅಲ್ಲಿ ನೀವು ಹಾಕಿದ್ರಿ? ಹೌದ್ರಿ. ಈಗ ನಿಮ್ಗ ಸದ್ಯ ಏನ್ ನಡೆದಿದೆ ರೇಟ್? ಈಗ ರೇಟ್ ಈಗ ನಿನ್ನೆ ಬಂದಿದ್ರಿ ಕೇಳಕ 13, 14 ಅಂದ್ರು 16 ತನ ನಮ್ಮದ್ ಬೇಡ್ಯಾರ. 16 ತನ ಬೇಡಿದಾರೆ. ನಿಮ್ಗೆ 4 ಎಕರೆದಲ್ಲಿ ಎಷ್ಟು ಒಂದು ಇಳುವರಿ ಬರ್ಬೋದು ಅಂತ ಅಂದಾಜ್ ಐತ್ರಿ? ನಮ್ಗ 80 ಟನ್ ಆಗ್ಬೋದ್ರಿ. 80 ಟನ್ ಆಗ್ಬೋದು. ಅಂದ್ರೆ ಒಂದ್ ಎಕರೆಕ್ ನಿಮ್ಗೆ 20 ಟನ್ ಬರ್ಬೋದು. ನೀವು ಹೇಳ್ಬೇಕಂದ್ರೆ ಈ ತಳಿ ರೋಗ ತಡ್ಕೊಳ್ಳೋ ಶಕ್ತಿ ಆಗಿರ್ಬೋದು, ಆಮೇಲೆ ಕಾಯಿ ರೋಗ ನಿರೋಧಕ ಶಕ್ತಿ ಅದರಿ. ಒಳ್ಳೇದ, ಒಳ್ಳೆ ತಳಿ ಐತ್ರಿ. ಬೇರೆ ರೈತರಿಗೆಲ್ಲ ಏನ್ ಹೇಳ ಬಯಸ್ತೀರಿ? ಇದು ಮಾಡೋರು ಒಳ್ಳೇದಾತ ಹೇಳ್ತೀವಿ. ಇದೇ ಮಾಡತ್ ಹೇಳ್ತೀವಿ. ಒಳ್ಳೇದಾಗ್ತದೆ. ನೆಕ್ಸ್ಟ್ ಮತ್ತೆ ಮುಂದಿನ ಸಲಕ್ಕೆ ಎಷ್ಟು ಎಕರೆ ಮಾಡ್ಬೇಕಂತಿದ್ರಿ? ಇದು 4 ಎಕರೆ ಇಲ್ಲಿ ಮಾಡ್ತೀವಿ, ಅಲ್ಲಿ ಒಂದು 10 ಎಕರೆ ಮಾಡ್ಬೇಕಂತ ಹೇಳಿ ತಯಾರಿ. ಟೋಟಲ್ ಒಂದು 14 ಎಕರೆ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಆಗಿದೆ. ನಿಮ್ಗೆ ಈ ತಳಿ ಒಂದು ಸೆಟ್ಟಿಂಗ್ ಆಗಿರ್ಬೋದು, ಕಾಯಿ ಸೈಜ್ ಆಗಿರ್ಬೋದು ಚಲೋ ಬಂದೈತಿ. ಆಮೇಲೆ ರೇಟು ನಿಮ್ಗೆ ಚಲೋ ಸಿಗ್ತಾ ಐತಿ. ಎಲ್ಲಾ ರೈತರು ಈ ತಳಿಯನ್ನ ಬೆಳಿಬಹುದ್ರಿ. ಈಜಿ ಆಗ್ತಾರೆ. ತುಂಬ ಧನ್ಯವಾದಗಳು. ನಮಸ್ಕಾರ.